ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಗುಜರಾತ್ ಜೈಂಟ್ಸ್ ವರ್ಸಸ್ ಯುಪಿ ವಾರಿಯರ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಅವನಜ್ಜಿ ಏನ್ ಅನ್ಕೊಂಡಿದ್ದು, ಗುಜರಾತ್ ಗೆಲ್ಬೇಕಮ್ಮ. ಇವತ್ತೆಲ್ಲ RCB ಫ್ಯಾನ್ಸ್ಗಳು ಗುಜರಾತ್ ಫ್ಯಾನ್ಸ್ ಆಗೋಗ್ಬಿಟ್ಟಿದ್ರು. ಗೆಲ್ಬೇಕಂತ ಅನ್ಕೊಂಡ್ ಕೂತ್ಕೊಂಡಿದ್ವಿ. ಅದು ಒಂಥರ ಹಿಂಗೆ ಅಂದರೆ ಹೌದು, ಏನ್ ಡಿಪೆಂಡೆಂಟ್ ಏನ್ ಕಂಪ್ಲೀಟ್ಲಿ ಏನ್ ಆಗಿಲ್ಲ. ನಾಳೆ ಮ್ಯಾಚ್ RCB ಗೆದ್ದು ಅಂತಂದ್ರೆ ಆರಾಮಾಗಿ ಕ್ವಾಲಿಫೈ ನಮ್ಮ RCBನೇ ಆಗ್ತಿದೆ. ಇವತ್ತು ಇವ್ರು ಗೆದ್ದಿದ್ರು ಕೂಡ, ಯಾಕಂದ್ರೆ ಇವ್ರ ಮಾರ್ಜಿನಲ್ಲಿ ಏನು ಅಷ್ಟೊಂದು ಗೆಲ್ತಾ ಇಲ್ಲ. ಇವ್ರು ನೆಗೆಟಿವ್ ಅಲ್ಲಿ ರನ್ ರೇಟು ಯುಪಿ ವಾರಿಯರ್ಸ್. ನಮಗೆ ಕಾನ್ಫಿಡೆನ್ಸ್ ಇಲ್ಲ ನಮ್ಮ RCB ಮೇಲೆ. ಮುಂಬೈ ಮೇಲೆ ಗೆಲ್ತಾರ RCB ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ ಇತ್ತಲ್ಲ, ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಕುಗ್ಗಿತ್ತು. ಯಾಕಂದ್ರೆ ರೀಸೆಂಟ್ ಮ್ಯಾಚ್ಗಳಲ್ಲಿ ಅಂತ ಹಾವಳಿ ಏನು ಕೊಟ್ಟಿಲ್ಲ ನಮ್ಮ RCB. ಆದ್ದರಿಂದ ಸೊ ಏನಾರು ಮಾಡಿ ಕ್ವಾಲಿಫೈ ಮಾಡಿಸ್ಬೇಕಲ್ಲ ಅಂತ ಅನ್ಕೊಂಡಿದ್ವಿ RCB ಫ್ಯಾನ್ಸ್ಗಳು. ಇವಾಗ ಒಂಥರ ಆಲ್ಮೋಸ್ಟ್ ನಮ್ಮ RCB ಕ್ವಾಲಿಫೈ ಆಗೋಗ್ಬಿಡಿದೆ ಅಂತ ಹೇಳ್ಬೇಕು. ಸೋತ್ರು ಕೂಡ ಕ್ವಾಲಿಫೈ ಆಗೋಗ್ಬಿಡುತ್ತೆ ನಮ್ಮ RCB. ಚಾನ್ಸಸ್ ಇದೆ, ಬಟ್ ಯೂಜ್ ಮಾರ್ಜಿನಲ್ ಸೋಲಕ್ಕೆ ಹೋಗ್ಬಾರ್ದು, ಅಜೀಬಾಗಿ ಸೋಲಕ್ಕೆ ಹೋಗ್ಬಾರ್ದು. ಅದೊಂದು ಬಿಡ್ತು ಅಂದ್ರೆ ಇನ್ನ ನಮ್ಮ RCB ಆಲ್ಮೋಸ್ಟ್ ಏನು ಒಂಥರ ಬಲಗಾಲ್ ಇಟ್ಟಿದೆ, ಎಡಗಾಲ್ ಒಂದು ತಗೊಂಡು ಇಡೋದು ಬಾಕಿ ಇದೆ ಅಂತ ಹೇಳ್ಬೇಕು ಪ್ಲೇ ಆಫ್ಸ್ಗೆ. ಅಂತೂ ಇಂತೂ ಒಂಥರ ಒಂದು ರೇಂಜಿಗೆ ಎಂಟ್ರಿ ಕೊಟ್ಟರಲ್ಲ, ಇದೆ ಒಂಥರ ಖುಷಿ ವಿಚಾರ. ಇವತ್ತು ಗುಜರಾತ್ ಜೈಂಟ್ಸಿಗೆ ನಮ್ಮ RCB ಕ್ರೆಡಿಟ್ ಕೊಡಬೇಕು. UP ಒಂದು ವೇಳೆ ಗೆದ್ದಿತ್ತು ಅಂದರೆ ನಾಳೆ RCBಗೆ ಮಸ್ಟ್ ವಿನ್ ಮ್ಯಾಚ್ ಆಗೋಗ್ಬಿಟ್ಟಿರೋದು. ಸೊ ಮಸ್ಟ್ ವಿನ್ ಮ್ಯಾಚ್ ಆಗಿರಲ್ಲ, ಅದಕ್ಕೆ ಒಂಥರ ಖುಷಿ ಪಡಬೇಕಷ್ಟೇ. ಬಟ್ ಆದ್ರೂ ಒಂಥರ ಆ ಒಂದು ಸ್ಕೋರ್ ಏನಿದೆ, ಮಾರ್ಜಿನ್ ಏನಿದೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಗೊತ್ತಿಲ್ಲ. ನಾಳೆ ವಿಡಿಯೋ ಮಾಡಿದ್ರೆ ಅದ್ರ ಬಗ್ಗೆ. ಸೊ ಓಕೆ, ಏನು ಅನಿಸ್ತೆ ಇವತ್ತಿನ ಮ್ಯಾಚ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಬಾಯಿಗೆ ಬಂದಿತ್ತು ನಿಮ್ಗೂ ಕೂಡ. ಒಂಥರ ಇದು ಸಿಕ್ಕಾಪಟ್ಟೆ ಕ್ಲೋಸ್ ಗೇಮ್ಸ್ಗಳಾಗ್ತಿದ್ರು. ಲಾಸ್ಟ್ 4 ಗೇಮ್ ನೋಡಿ ಎಲ್ಲರೂ ಒಂಥರ ಚಟಾಪಟ ಅಂತ ಕ್ವಾಲಿಫೈ ಆಗಲೇಬೇಕು ಅಂತ ಹಂತದಲ್ಲಿ ಹೆವಿ ಕ್ಲೋಸ್ ಗೇಮ್. ಲಾಸ್ಟ್ 4 ಮ್ಯಾಚ್ನು ಕೂಡ ಸಿಕ್ಕಾಪಟ್ಟೆ ಕ್ಲೋಸ್ ಗೇಮ್ಗಳಾಗಿರೋದು. ಲಾಸ್ಟ್ ಓವರಲ್ಲೇ ಮುಗಿದಿರೋದು. ಇನ್ಫ್ಯಾಕ್ಟ್ ಲಾಸ್ಟ್ ಬಾಲಲ್ಲಿ ಮುಗಿದಿರೋಂಥ ಗೇಮ್ಗಳು ಕೂಡ ಒಂದು 3 ಗೇಮು ಆಗಿದ್ದಾವೆ. ಬಟ್ ಲಾಸ್ಟ್ ಓವರ್ವರೆಗೂ ಹೋಗ್ತಿದೆಯಲ್ಲ ಮ್ಯಾಚು. ಇನ್ನೇನು ಟೂರ್ನಮೆಂಟ್ ಎಂಡ್ ಆಗ್ತಾ ಬರ್ತು. ಒಂಥರ ಮಸ್ತ್ ಅಂತ ಹೇಳಬೇಕು ಈ ಟೂರ್ನಮೆಂಟ್ ಅಂತೂ. ಲಾಸ್ಟ್ ಸೀಸನ್ಗಿಂತ ಈ ಸೀಸನು ಬಲೆ ಕ್ಲಿಕ್ ಆಗಿದೆ ಅಂತ ಹೇಳಬೇಕು. ವುಮೆನ್ಸ್ ಪ್ರೀಮಿಯರ್ ಲೀಗು ಮ್ಯಾಚಸ್ಗಳ ವಿಚಾರಕ್ಕೆ ಬಂದರು. ಯಾಕಂದರೆ ಲಾಸ್ಟ್ ಸೀಸನ್ ಫುಲ್ಲು ಬರೀ ಒನ್ ಸೈಡ್ ಮ್ಯಾಚ್ಗಳೇ ಆಗ್ತಾ ಇತ್ತು. ಈ ಸೀಸನ್ ಸಿಕ್ಕಾಪಟ್ಟೆ ಕ್ಲೋಸ್ಗೆ ಬರ್ತಿದ್ದು, ಒಂಥರ ಮಜಾ ಕೊಡ್ತಿದೆ ಅಂತ ಹೇಳಬೇಕು. 150+ ಟಾರ್ಗೆಟ್ನ ಕೊಡ್ತಾರೆ ಗುಜರಾತ್ ಜೈಂಟ್ಸ್ ಅವರು. ಫಸ್ಟು ಬ್ಯಾಟಿಂಗ್ ಆಗ್ಬಿಟ್ಟು ಏನು ಗುರು ಇನ್ನೊಂದು ಸ್ವಲ್ಪ ಜಾಸ್ತಿ ಹೊಡೆದಿರ್ಬೋದಾಗಿತ್ತಲ್ವಾ ಗುರು ಅಂತ ನಮಗೆ ಅನ್ನಿಸ್ತು. ಮೂನಿ ಅವರಿಂದ ಮಸ್ತ್ ಕಾಂಟ್ರಿಬ್ಯೂಷನ್ ಬಂತು. ಮೂನಿ ಮತ್ತು ಲೌರಾ ಅವರಿಂದ ಓಪನಿಂಗ್ ಕಾಂಟ್ರಿಬ್ಯೂಷನ್ ಸೈಕಾಗಿ ಬಂತು. ಸೊ ಅವರಿಬ್ಬರವರು ನಿಂತ್ಕೊಂಡು ಆ ಓಪನಿಂಗ್ ಕಾಂಟ್ರಿಬ್ಯೂಷನ್ ಕೊಟ್ಟಿರಲ್ಲ ಅಂತಂದ್ರೆ ಕೆಳಗಡೆ ಅವ್ರ ಕೈಲಿ ಆಗ್ತಾ ಇರಲಿಲ್ಲ ಅಂತ ಕಾಣಿಸ್ತು ಅಷ್ಟೊಂದೆಲ್ಲ ಹೊಡೆಯೋದಕ್ಕೆ. ಸೊ ಅವರಿಬ್ಬರಿಂದ ಬಂದಂಥ ಕಾಂಟ್ರಿಬ್ಯೂಷನ್ ಏನೇ ಮೆಜಾರಿಟಿ ಚಂಕ್ ಆಫ್ ದ ರನ್ಸ್ ಬಂತು. ಸೊ ಅಲ್ಲಿಂದ ಇದರ ಚೇಸ್ ಮಾಡೋದಕ್ಕೆ ಅಂತ UP ವಾರಿಯರ್ಸ್ ಏನು ಡೀಟೇಲ್ ಆಗಿ ಏನು ಎಲಾಬ್ರೇಷನ್ ಏನು ಬೇಕಾಗಿಲ್ಲ, ಯಾರು ಕೇಳೋದು ಇಲ್ಲ ಕೂಡ, ಬರೀ RCB ಮ್ಯಾಚ್ ಮಾತ್ರ ಕೇಳ್ತೀರಾ. ಸೊ ಇದನ್ನ ಚೇಸ್ ಮಾಡೋದಕ್ಕೆ ಅಂತ ಬಂದರು. ಎಲ್ಲ ಟಕ ನಂಗೆ ಸ್ಟಾರ್ಟಿಂಗ್ ಔಟ್ ಆಗಿ ಹೋಗ್ಬಿಟ್ರಲ್ಲ ಗುರು. ಶಾಪ್ ನಮಗೆ ಕ್ರೆಡಿಟ್ ಕೊಡಬೇಕು. ಯಾಕಂದ್ರೆ 3 ಕ್ರೂಷಿಯಲ್ ವಿಕೆಟ್ಸ್ನ ತೆಗೆದಿದ್ದು ಗುಜರಾತ್ ಜೈಂಟ್ಸ್ ಕಡೆಯಿಂದ. ಸೊ ಒಂಥರ ಇವರು ಕೂಡ ಇಂಡೈರೆಕ್ಟ್ಲಿ RCB ಪ್ಲೇ ಆಫ್ಸ್ಗೆ ಕಾರಣರಾಗಿದ್ದಾರೆ ಅಂತ ಹೇಳ್ಬೇಕು. ಆ ಕಡೆ ಮೂನಿ ಅವ್ರ ಕಾರಣ ಆಗಿದ್ದಾರೆ, ಲೌರಾ ಅವ್ರ ಕಾರಣರಾಗಿದ್ದಾರೆ. ಈ ಕಡೆಯಿಂದ ಬೌಲಿಂಗ್ ಯೂನಿಟಿಂದ ಶಾಬ್ನಮ್ ಅವರು ಕೂಡ ಒಂಥರ ಕಾರಣರಾಗಿದ್ದಾರೆ ಅಂತ ಹೇಳ್ಬೇಕು. RCB ಪ್ಲೇ ಆಫ್ಗೆ ಒಂದು ಬಲಗಾಲನ ತೆಗೆದು ಇಡೋದಕ್ಕೆ. ಯಾಕಂದ್ರೆ 3 ಕ್ರೂಷಿಯಲ್ ವಿಕೆಟ್ಸ್ನ ಇದ್ದು ಅವರೇನೆ ಬೇಕಾಗಿರುವಂಥ ಟೈಮಲ್ಲಿ. ಆದ್ರೂ ದೀಪ್ತಿ ಶರ್ಮಾ ಬಾಯಿಗೆ ಬರ್ಸಿದ್ರು ಅಲ್ಲಿ ಹಾಕೊಂಡು ಎಲ್ಲರಿಗೂ ಕೂಡ. ಗುಜರಾತ್ ಜೈಂಟ್ಸ್ಗೂ ಬಾಯಿಗೆ ಬಂದಿತ್ತು, RCB ಫ್ಯಾನ್ಸ್ಗೂ ಕೂಡ ಬಾಯಿಗೆ ಬಂದಿತ್ತು. 88 ರನ್, 88 ಕ್ರೂಷಿಯಲ್ ರನ್ಸು. ಯಾರು ಕೂಡ ಅನ್ಕೊಂಡ್ರಲ್ಲ ದೀಪ್ತಿ ಶರ್ಮಾ ಬಂದ್ಬಿಟ್ಟು ಹಿಂಗೆಲ್ಲ ತದಕ್ತಾರೆ ಲಾಸ್ಟಿಗೆ ಅಂತ. ಲಾಸ್ಟ್ ಓವರ್ ಬೇಕಿದ್ದು 24 ರನ್ನು. ಅದೇ ಏನಾದ್ರು ಸ್ವಲ್ಪ ಕಮ್ಮಿ ಏನಾದ್ರು ಬೇಕಿತ್ತು ಅಂದರೆ ಬಹುಶಃ ಹೊಡೆದಿಡ್ದು ಹಾಕ್ಬಿಟ್ರು. ಒಂದು 16 ರನ್ನು 15 ರನ್ ಬೇಕಿತ್ತು ಅಂದರೆ ಆಗಲೇ ಮಠ ಹತ್ತಿರೋದು ಮ್ಯಾಚ್. ಆ ರೇಂಜಿಗೆ 2 6 ಎಲ್ಲ ಬಂತು ಅಲ್ಲಿ ಲಾಸ್ಟ್ ಓವರ್ನು ಕೂಡ. ಸೊ ಓಕೆ, ದೀಪ್ತಿ ಶರ್ಮಾ ಅವರ ಪರ್ಫಾರ್ಮೆನ್ಸಿಗೆ ಮೆಚ್ಕೊಳ್ಳೇಬೇಕು. ಯಾಕಂದ್ರೆ ಒಂಥರ ದಿಲ್ದಾರ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರೆ. ಒಂದು ಹೋಪ್ಸ್ ಇಲ್ಲೇ ಇರೋಂಥ ಟೈಮಲ್ಲಿ ಹೋಪ್ಸ್ನ ಹುಟ್ಟಾಕಿದ್ರು, ಗೆಲ್ಲಬಹುದು ಅಂತ UP ವಾರಿಯರ್ಸ್ನು ಕೂಡ. ಬಟ್ ಆದ್ರೂ ಅದೇ ಅವರು ಟಾಪ್ ಆರ್ಡರ್ ನಿಂತು ಅದು ಕ್ಲಿಕ್ ಆಗಲಿಲ್ಲ. ಎಲ್ಲ ಬೇಗನೆ ಮಠ ಮಡ್ಚ್ಕೊಂಡಿದ್ರಿಂದ ಇವತ್ತು ಸೋತಿದ್ದಾರೆ UP ವಾರಿಯರ್ಸ್ ಅವರು. ಅದೇನೋ RCBಗೆ ಹಿಂಗೆ ಆಗಬೇಕಾಗಿತ್ತು ಅಂತ ಕಾಣಿಸೋದಕ್ಕೋಸ್ಕರ ಇದೇ ಥರ ಆಗಿದೆ. RCB ಅದೇ ಹೇಳ್ದಲ್ಲ, ಬಲಗಾಲ್ ಇಟ್ಟಿದೆ, ಎಡಗಾಲನ ನಾಳೆ ಇಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಒಂದು ಮಾತ್ರ ಹೇಳ್ಬೋದು ಅಷ್ಟೇ, ನಾಳೆ RCB ಸೋತ ನಡೆಯುತ್ತೆ, ವರ್ಷಕ್ಕೆ ಸೋತ ನಡೆಯಲ್ಲ ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಒಟ್ಟಲ್ಲಿ ನಮ್ಮ RCBಗಂತೂ ಒಂಥರ ಲಾಟ್ರಿ ಲೆಕ್ಕನೇ ಇವತ್ತಿನ ಮ್ಯಾಚ್. ಸಿಗೋಣ, ಬಾ.